ಇದಕ್ಕೋಸ್ಕರ ಈ ದಿವಸಕ್ಕೋಸ್ಕರ ನಮ್ಮ ಇಡೀ ಕುಟುಂಬ ಮತ್ತು ಸ್ನೇಹಿತ ವರ್ಗ ಕಾಯ್ತಾ ಇದ್ದಿದ್ದು. ಇಷ್ಟು ದಿವಸ ಅಲ್ಲ, ಇಷ್ಟು ವರ್ಷ, ಬಹಳ ವರ್ಷಗಳಿಂದ ಇದೊಂದು ಮನೆಯಲ್ಲಿ ಆಗಬೇಕಾದಂಥ ಒಂದು ಕಾರ್ಯಕ್ರಮ. ಬ್ಯಾಲೆನ್ಸ್ ಇತ್ತು ರೀ. ಅದು ಏನು ಅಂತಂದರೆ ಸಮಯ ಮೇಲೆ ಭಗವಂತ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿರ್ತಾನೆ ಮೇಲೆ. ಏನೇ ಕಳ್ಕೊಂಬಳಕ ಆದ್ರೂ ಕೂಡ ಅದೇ ದಿವಸನೇ ಆಗಬೇಕು ಅಂತ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ತರುಣ್ ಅವರು ಮತ್ತು ಸೋನಾಲ್ ಅವರ ಈ ಒಂದು ಮದುವೆಯ ಸಂಭ್ರಮ, ಇಲ್ಲಿಂದ ಅವರು ಒಂದು ಹೊಸ ಬದುಕನ್ನು ಶುರು ಮಾಡ್ತಾಯಿದ್ದಾರೆ ಅಂತ ಅನ್ನೋವಂಥದ್ದು. ಯಾಕಂದರೆ ತರುಣ್ ಅವರ ಸಿನಿಮಾ ಮೇಲಿನ ಪ್ರೀತಿ ನಮ್ಮೆಲ್ಲರಿಗೂ ಗೊತ್ತು. ಇವತ್ತು ತರುಣ್ ಏನೇ ಆಗಿದ್ದಾನೆ, ಇದಕ್ಕೆ ಅವನ ಶ್ರಮ ಒಂದಾದರೆ ಇಷ್ಟು ಜನಗಳು ಇವತ್ತೇನು ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರೋದರಿಂದ ಈ ಥರದೊಂದು ಸಮಾರಂಭ, ಅದ್ಧೂರಿಯಾದಂಥ ಒಂದು ಸೆಲೆಬ್ರೇಷನ್ ನಡೆಯೋದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ನೀವೆಲ್ಲರೂ ಕೂಡ. ಇವತ್ತು ನಿಮ್ಮ ಹಾರೈಕೆ ಇದ್ದಿದ್ದರಿಂದನೇ ಈ ಥರದ್ದೊಂದು ಆಗ್ತಾಯಿದೆ. ನಿಮ್ಮ ಈ ವಿಶ್ವಾಸ, ಪ್ರೀತಿ ಮತ್ತು ಆಶೀರ್ವಾದ ಸದಾ ಅವರಿಬ್ಬರ ಮೇಲೆ ಇರಲಿ ಅಂತ ಒಬ್ಬ ಅಣ್ಣನಾಗಿ ತೋರ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಮಗ ಹೇಳಿದ್ದೆ ನನ್ನ ದೊಡ್ಡ ಮಗನಿಗೆ ಹೇಳ್ತಾ ಇದ್ದೀನಿ, ತರುಣನಿಗೆ. ನಿಜಕ್ಕೂ ತರುಣ ದೇವರಂಥ ಮನುಷ್ಯ, ದೇವರಂಥ ಸ್ನೇಹಿತರು, ದೇವರಂಥ ಸಂಭ್ರಮ. ತಮ್ಮೆಲ್ಲರ ಆಶೀರ್ವಾದ ಆ ಮಗುಗಿರಲಿ ಅಂತ ಬಿಟ್ಟು ನಾನು ಸುಧೀರಿನ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಬರ್ತೀರಾ ಆಮೇಲೆ? ಹಾಂ. ಸಮಸ್ತ ಕರ್ನಾಟಕ ಜನತೆಗೆ ಇವತ್ತು ನಮ್ಮ ದಿವಂಗತ ಸುಧೀರ್ ಚಲನಚಿತ್ರ ನಟರ ದ್ವಿತೀಯ ಪುತ್ರ ಆದಂಥ ನಮ್ಮ ತರುಣ್ ಸುಧಿಯವರ ಮದುವೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ ಕಲಾವಿದರು ಹಾಗೂ ವೃತ್ತಿ ರಂಗಭೂಮಿ ಮಾಲೀಕರು ಎಲ್ಲರೂ ಸೇರ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ನಮಗೆ ಇವತ್ತು ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂತಂದರೆ ಶ್ರೀಯುತ ದಿವಂಗತ ಸುಧೀರ್ ಅವರು ವೃತ್ತಿ ರಂಗಭೂಮಿಗೆ ದೊಡ್ಡ ನಂಟು, ಜೊತೆಗೆ ಭಾಳ ಕಾಳಜಿ. ಹೀಗಾಗಿ ನಮ್ಮನ್ನು ಕೂಡ ಇವತ್ತು ಬರಮಾಡ್ಕೊಂಡಿದ್ದಾರೆ. ನಾವು ಕೂಡ ಬಂದಿದ್ದೀವಿ, ಎಲ್ಲರೂ ಸೇರಿಕೊಂಡು ನಮ್ಮ ತರುಣ್ ಸುಧೀರ್ ಅವರ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀವಿ. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ, 100 ವರ್ಷ ಗಂಡ ಹೆಂಡತಿ ಸುಖವಾಗಿ ಬಾಳಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.